ಅಧ್ಯಾಯ 122. ಪ್ರಭುವಿನಾಲಯಕ್ಕೆ ಹೋಗೋಣ ಬಾ ಎಂದಾಗ, ಆಯಿತನೆಗೆ ಆನಂದ ಜನರನ್ನು ಕರೆದಾಗ, ನಮ್ಮ ಕಾಲುಗಳು ಓ ಜೆರುಸಲೇಮೇ ತಲುಪಿವೆ ನಿನ್ನ ಪುರದ್ವಾರಗಳನ್ನೇ. ನೋಡು, ಜೆರುಸಲೇಮ್ ಪಟ್ಟಣವಿದು ಗಟ್ಟಿಯಾಗಿಯೇ ಕಟ್ಟಲ್ಪಟ್ಟಿಹುದು. ಕುಲಗಳು ಯಾತ್ರೆಯಾಗಿ ಬರುವುವು ಇಲ್ಲಿಗೆ, ಮಾಡುವರಿಲ್ಲಿಯೇ ಪ್ರಭುವಿನ ನಾಮಕೀರ್ತನೆ. ಪಾಲಿಪರಿಂತು ಇಸ್ರಾಯೇಲರಿಗೆ ವಿಧಿಸಿದ ಆಜ್ಞೆ. ಸ್ಥಾಪಿತವಾಗಿವೆ ಇಲ್ಲಿ ನ್ಯಾಯಪೀಠಗಳು, ದಾವೀದನ ಮನೆತನದವರ ಸಿಂಹಾಸನಗಳು. ಜೆರುಸಲೇಮಿನ ಶುಭಕ್ಕಾಗಿ ಮಾಡಿರಿ ಪ್ರಾರ್ಥನೆ, ಜೆರುಸಲೇಮ್ ನಿನ್ನ ಅಭಿಮಾನಿಗಳಿಗೆ ಪ್ರವರ್ಧನೆ. ಶುಭವಿರಲಿ ನಿನ್ನೀ ಪೌಳಿ ಗೋಡೆಗಳೊಳಗೆ, ಸಂರಕ್ಷಣೆ ಇರಲಿ ನಿನ್ನ ಅರಮನೆಗಳೊಳಗೆ. ನನ್ನ ಬಂಧು ಬಳಗದವರ ನಿಮಿತ್ತ ನಿನಗೆ ಶುಭವಿರಲಿ ಎಂಬುದು ನನ್ನ ಮತ. ನಮ್ಮ ಸ್ವಾಮಿ ದೇವರ ಮಂದಿರದ ನಿಮಿತ್ತ ಹರಸುವೆ ನಿನ್ನ ಸುಕ್ಷೇಮವನ್ನು ಹಾರೈಸುತ್ತ. ಅಧ್ಯಾಯ 123. ಪರಲೋಕದಲ್ಲಿ ಆಸೀನರಾಗಿರುವ ಪ್ರಭುವೆ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿರುವೆ. ದಾಸನ ಕಣ್ಣು ಯಜಮಾನನತ್ತ, ದಾಸಿಯ ಕಣ್ಣು ಯಜಮಾನಿಯತ್ತ. ನನ್ನ ಕಣ್ಣು ಸ್ವಾಮಿ ದೇವನತ್ತ, ಆತನ ಕಟಾಕ್ಷವನ್ನು ನಿರೀಕ್ಷಿಸುತ್ತಾ, ದಯತೋರು ಪ್ರಭು, ನಮಗೆ ದಯತೋರು. ಅತ್ಯಧಿಕವಾಗಿ ನಾವು ತಿರಸ್ಕೃತರು, ಬೇಸತ್ತಿದೆ ಮನ ಗರ್ವಿಗಳ ನಿಂದೆಯಿಂದ, ಸುಖಭೋಗಿಗಳು ಮಾಡುವ ಅಪಹಾಸ್ಯದಿಂದ.